ಕಾಟಿರೋದು ಒಂದು ಸೀನ್. ಇಫ್ ಯು ರಿಮೆಂಬರ್, ದರ್ಶನ್ ಸರ್ ಬಂದು ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡ್ತಾರೆ. ಸೊ ಸರ್, ಫಿಲ್ಮ್ ರೈಟಿಂಗ್ ಪ್ರಾಸೆಸ್ ಬಗ್ಗೆ ಡಿಸ್ಕಷನ್ ಆಗೋದು ತುಂಬಾ ಕಮ್ಮಿ. ಅಂಡ್ ನೀವು ನಿಮ್ ಸಿನಿಮಾಗಳಿಗೆ ಅಂದ್ರೆ ಡೈರೆಕ್ಷನಲ್ ಸಿನಿಮಾಗಳಿಗೆ ಜೊತೆಗೆ ಗಜಕೇಸರಿ ಆಗಿರ್ಬೋದು, ರ್ಯಾಂಬೋ 2, ವಿಕ್ಟ್ರಿ 2 ಎಲ್ಲ ವರ್ಕ್ ಮಾಡಿದಿರಾ. ವಾಟ್ಸ್ ಯೋರ್ ರೈಟಿಂಗ್ ಪ್ರಾಸೆಸ್? ಸೊ ಇಟ್ಸ್ ಬೇಸಿಕಲಿ ಅಬೌಟ್ ಅನ್ ಐಡಿಯಾ, ವಾಟ್ ಎಕ್ಸೈಟ್ಸ್ ಯು. ಫಸ್ಟ್ ಒಂದು ಐಡಿಯಾ ಎಕ್ಸೈಟ್ ಆಗ್ಬೇಕು ನಿಮಗೆ, ದೆನ್ ಅದನ್ನ ಇಟ್ಕೊಂಡು ಒಂದು ರೈಟಿಂಗ್ ಶುರು ಮಾಡ್ತೀವಿ. ನಾನು ಯಾವಾಗ ಬರಿಬೇಕಾದ್ರೂ ಒಂದು ಸೀನ್ ಏನೇ ಇದ್ರೂ ಅದನ್ನ ಹೆಂಗೆ ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಇರುತ್ತೆ. ನನಗೆ ವಿಷಯ ಎಕ್ಸೈಟ್ ಆಗಲ್ಲ, ಅದು ಪ್ರೆಸೆಂಟೇಷನ್ ಎಕ್ಸೈಟ್ ಆಗುತ್ತೆ. ನನಗೆ ಒಂದು ಹುಡುಗ ಒಂದು ಹುಡುಗಿ ಲವ್, ಅದೇ ವಿಷಯ ನನಗೆ. ಆ ಸೀನಲ್ಲಿ ಅದನ್ನ ಹೆಂಗೆ ಎಕ್ಸೈಟಿಂಗ್ ಆಗಿ ಹೇಳ್ಬೋದು. ಫಾರ್ ಒನ್ ಎಕ್ಸಾಂಪಲ್, ನಿಮಗೆ ಕಾಟಿರೋದು ಒಂದು ಸೀನ್. ಇಫ್ ಯು ರಿಮೆಂಬರ್, ಒಂದು DC ಆಫೀಸ್ಗೆ, ಒಂದು ತಹಶೀಲ್ದಾರ್ ಆಫೀಸ್ಗೆ ಹೀರೋಯಿನ್ನು, ಹೀರೋಸರು ಎಲ್ಲರೂ ಬರ್ತಾರೆ. ಅವನೊಂದು ಫ್ಯಾನ್ ಹಾಕೊಂಡು ಕೂತಿರ್ತಾನೆ. ನೀವು ನಾನು ಹೇಳಿದ್ಮೇಲೆ ಬೇಕಾದ್ರೆ ನೀವು ಹೋಗಿ ಆ ಸೀನ್ ನೋಡಿ. ಅವ್ನು ಫ್ಯಾನ್ ಹಾಕೊಂಡು ಕೂತಿರ್ತಾನೆ, ರೈತರೆಲ್ಲ ಹೋಗಿರ್ತಾರೆ. ಅವ್ರ ಪೇಪರ್ನಲ್ಲಿ ಹಿಂಗೆ ಉಳುವನೆ ಭೂಮಿ ಹೊಡೆಯ ಅಂತ ಬಂದಿದೆ, ನೀವು ಅದ್ರದ್ದೊಂದು ಅಪ್ಲಿಕೇಶನ್, ನಿನ್ಗೆ ಯಾಕಮ್ಮ ಬೇಕು, ನಿನ್ನ ಪಾಡಿ ನೀನು ಹೋಗು ಅಂತ ಬೈತಾರೆ. ದರ್ಶನ್ ಸರ್ ಬಂದು ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡ್ತಾರೆ. ಒಂದು ಸ್ಮಾಲ್ ಸೀನ್ ಅದು. ಅದನ್ನ ಒಂದು ಟೇಬಲ್ ಹಾಕಿ ಈ ಕಡೆ ಅವ್ರು ಕೂತಿಯಾರೆ, ಈ ಕಡೆ ಇವ್ರು ಕೂತ್ಕೊಂಡು ಕೂಡ ಮಾತಾಡ್ಬೋದು. ಬಟ್ ನಾವು ರೈಟಿಂಗಲ್ಲಿ ಅದನ್ನ ಹೆಂಗ್ ಮಾಡಿದ್ವಿ ಅಂತಂದ್ರೆ, ನಾವೊಂದು ಮೆಟಾಫರಿಕಲಿ ನಾನು ಫ್ಯಾನ್ ತಗೊಂಬಂದಿದ್ದೆ ನನ್ನಲ್ಲಿ. ಸೊ ಸ್ಟಾರ್ಟಿಂಗು ಅವನು ಫ್ಯಾನ್ ಆನ್ ಮಾಡೋದ್ರಿಂದ ಶುರು ಆಗುತ್ತೆ ಸೀನು. ಅವ್ನು ಫ್ಯಾನ್ ಗಾಳಿ ಬರ್ತಾ ಇರುತ್ತೆ, ಅವ್ನು ಆರಾಮಾಗಿ ಕೂತಿರ್ತಾನೆ. ಹೀರೋಯಿನ್ ಬರ್ತಾರೆ, ಅವ್ರು ಕೇಳ್ತಾರೆ, ಸರ್ ಹಿಂಗೆ ಅಂತ, ನಿನ್ಗೆ ಯಾಕಮ್ಮ ಇದೆಲ್ಲ, ಅದು ನೋಡ್ಕೋತೀನಿ ಹೋಗು ಅಂತ ಅವ್ನು ತುಂಬಾ ಕೇರ್ಲೆಸ್ ಆಗಿ ಹೇಳ್ತಾನೆ. ಅಲ್ಲಿಗೆ ದರ್ಶನ್ ಸರ್ ಎಂಟರ್ ಆಗ್ತಾರೆ. ಅವ್ರು ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ, ಫ್ಯಾನ್ ಆಫ್ ಮಾಡ್ತಾರೆ. ಅಲ್ಲಿ ಆ ಪ್ಲಗ್ನ ತೆಗಿತಾರೆ. ಸೊ ಆ ಫ್ಯಾನ್ ಆಫ್ ಮಾಡಿದ ತಕ್ಷಣ ಇವ್ರುಗಳು ಹೆಂಗೆ ಬೆವರ್ತಾ ಇದ್ರು ಅವನು ಬೆವರಕ್ಕೆ ಶುರು ಆಗ್ತಾನೆ. ಅಂದ್ರೆ ಮೆಟಫರಿಕಲಿ ಅವನಿಗೂ ಆ ಕಷ್ಟ ಗೊತ್ತಾಗಬೇಕು. ಅವಾಗ ಅವ್ರ ವಿಷಯ ಹೇಳ್ತಾರೆ. ಸೊ ಅವ್ರ ವಿಷಯ ಮಾತಾಡೋ ತನಕ ಆ ಫ್ಯಾನ್ದೊಂದು ಶ್ಯಾಡೋ ಫೇಸ್ ಮೇಲೆ ಬರ್ತಾ ಇರುತ್ತೆ. ಸೊ ಇಟ್ ಇಸ್ ಆಲ್ ಡಿಸೈನ್. ದಟ್ ಈಸ್ ಹೌ ವಿ ರೈಟ್ ಥಿಂಗ್ಸ್. ಇದೊಂದು ಸಿಂಪಲ್ ಆಗಿ ಕೂಡ ವಿಷಯ ಕನ್ವೆ ಮಾಡ್ಬೋದು, ಇದನ್ನೇ ಇನ್ನೊಂಚೂರು ಬೆಟರ್ ಆಗಿ ಕೂಡ ಕನ್ವೆ ಮಾಡ್ಬೋದು. ಸೊ ಅಲ್ಲಿಂದ ಪ್ರೊಸೆಸ್ ಇರುತ್ತೆ. ಹೆಂಗೆ ಓಕೆ ಒಂದು ಕ್ಯಾರೆಕ್ಟರ್ ಹೇಳ್ತಾ ಹೋಗ್ಬೋದು. ಕಥೆಯಾಗಿ ಒಂದು ಲೈನ್ ಇರುತ್ತೆ, ಅದೆಲ್ಲೋ ಒಂದ್ ಕಡೆ ಬಂದಿರ್ಬೋದು, ಸುಮಾರು ಕಡೆ ಕನೆಕ್ಟ್ ಆಗ್ಬೋದು. ಏನೇ ಇದ್ರು ಕೂಡ ಐ ಆಲ್ವೇಸ್ ಬಿಲೀವ್ ಇನ್ ದಿ ಪ್ರೆಸೆಂಟೇಷನ್. ಸೊ ಓವರ್ ಆಲ್ ನನ್ನ ರೈಟಿಂಗ್ ಅಲ್ಲಿ ಪ್ರೆಸೆಂಟೇಷನ್ ತಲೆಯಲ್ಲಿ ಇಟ್ಕೊಂಡು ಒಂದು ಹೊಸದು ಏನು ಆ್ಯಡ್ ಮಾಡ್ಬೋದು ಅನ್ನೋದ್ರ ಮೇಲೆ ಟ್ರಾವೆಲ್ ಮಾಡಿರ್ತೀನಿ. ರಾಣಾ ಸರ್, ಪ್ರೀತಿನ ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ತರ ತೋರಿಸ್ತಾರೆ. ಜೈನ್ ಕಾಯ್ಕಿಣಿಯವರು ಒಂದ್ ಕಡೆ ಬರೀತಾರೆ, ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು. ನಾನು ಚೆನ್ನಾಗಿ ಆಡಿಲ್ಲ, ಬಟ್ ಮೈ ಕ್ವೆಶ್ಚನ್ ಇಸ್, ಏಳುಮಲೆ ಸಿನಿಮಾದಲ್ಲಿ ಪ್ರೀತಿನ ಎಷ್ಟು ಡಿಫ್ರೆಂಟ್ ಆಗಿ ರೆಪ್ರೆಸೆಂಟ್ ಮಾಡಿದೀರಾ? ಡಿಫ್ರೆಂಟ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕಿಂತ ತುಂಬಾ ರಿಯಲ್ ಆಗಿ ತೋರಿಸಿದೀವಿ. ಆ ಟೈಮಲ್ಲಿ ನಡೆದಿರೋದು 2004 ನಡೆದಿದ್ದ ಕತೆ ನಮ್ಮದು. ಸೊ ಆ ಟೈಮಲ್ಲಿ ಹೇಗಿತ್ತು ಪ್ರೀತಿ ಅಂತ ತೋರಿಸಿದ್ದೀವಿ. ಅಂದರೆ ಇವತ್ತಿನ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ತುಂಬ ಆವಾಗ ಒಂದು ಟ್ರೂ ಲವ್ ಅನ್ನೋದು ಆವಾಗಲೇ ಇತ್ತ ಏನೋ. ಒಂದು ಪಾರ್ಟ್ನರ್ಗೋಸ್ಕರ ಯಾವ ಲೆವೆಲ್ವರೆಗೂ ಹೋಗೋದು, ಒಂದು ಸ್ಯಾಕ್ರಿಫೈಸ್ ಮಾಡೋವರೆಗೂ ಹೋಗೋದು. ಅಂದರೆ ನಮ್ಮ ಬಗ್ಗೆ ಯೋಚನೆ ಮಾಡಿದೆ ಅವ್ರಿಗೆ ಏನು ಅಂದರೆ ಆ ಒಂದು ಫೀಲ್ ಇತ್ತು ನೋಡಿ. ಐ ಥಿಂಕ್ ಆವಾಗಲೇ ಇದ್ದಿದ್ದು ಲಾಸ್ಟು. ಇವತ್ತಿನ ಜನ್ರೇಷನಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಗಿದ್ದು ಇವರಿಂದ. ಇವರು ಆಗಾಗ ಹೇಳ್ತಿರ್ತಾರೆ ಇವತ್ತು ಹಿಂಗಿಲ್ವೇ ಇಲ್ಲ ಹಂಗಿಲ್ಲ ಅಂತ. ಸೊ ಐ ಥಿಂಕ್ ಅದನ್ನ ತೋರಿಸಿದ್ದೀವಿ. ನೀವು ನಮ್ಮ ಸಿನಿಮಾಲಿ ಆ ಸಾಂಗು ಕೇಳಿರ್ತೀರ ಯಾವಾಗ ಯಾವಾಗ ಅಂತ. ಅದರಲ್ಲಿ ಲಿರಿಕ್ ನೋಡಿದ್ರೇ ಗೊತ್ತಾಗುತ್ತೆ ಯಾವಾಗ ನಾವಿಬ್ರು ಸೇರೋದು ಯಾವಾಗ ಅಂತ. ಇವತ್ತಿನ ಕಾಲದಲ್ಲಿ ಯಾವಾಗ ಸೇರಿಲ್ಲ ಅಂದರೆ ಇನ್ನೊಬ್ರು ಸಿಗ್ತಾರೆ ಥರ ಇದೆ. ಸೊ ಅದನ್ನ ನಾವು ತೋರಿಸಿದ್ದೀವಿ ಅಲ್ವಾ ಸರ್? ಅದು ಇನ್ನೊಂದೇನೆಂದರೆ, ಇವಾಗ ನಮ್ಮ ಹೀರೋಯಿನು ಹೇಳ್ತಾರೆ ನಿಮಗೆ ಕೇಳಿದ್ರೆ, ಇವರೆಲ್ಲ ಆ್ಯಕ್ಚುಲಿ ಕಲ್ತಿದ್ದೆ ಅಂದರೆ ಇವಳು ಸ್ಪೆಸಿಫಿಕ್ಲಿ ಇವರೆಲ್ಲಕ್ಕಿಂತ ಇವ್ರು ಕಲ್ತಿದ್ದೆ ಲವ್ ಬಗ್ಗೆ ಈ ಸಿನಿಮಾ ಆ್ಯಕ್ಟ್ ಮಾಡುವಾಗ ಅಂತೆ. ಸೊ ಇಮ್ಯಾಜಿನ್. ಸೊ ಅದು ಒಂದು ರಿಯಲ್ ಪ್ರೀತಿ ಏನಿದೆ ಅದನ್ನ ತೋರಿಸಿದೀವಿ ನಾವು. ಅದು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಹುಡುಗಿ ಜೊತೆ ಮಾತಾಡಿದ ತಕ್ಷಣ ಲವ್ ಅಂತ ಅನ್ಕೊಂತ, ಅದ ಇನ್ನೋಸೆನ್ಸ್ ಇರ್ತಾ ಇತ್ತು. ಎಸ್.